everyone take her name. This is Momita and we want justice for her. We need some services that we can assure safety in our workplace. This should stop now. ಕಣಚೂರು ಮೆಡಿಕಲ್ ಕಾಲೇಜಿಂದ ಇಂಟರ್ನ್ಸ್ ಬಂದಿದ್ದೇವೆ. ಇದು ಕೋಲ್ಕತ್ತಾನಲ್ಲಿ ನಡೆಯುತ್ತಿರುವ ಎಲ್ಲ ಘಟನೆಗಳಿಂದ ಮತ್ತೆ ಬೇರೆ ಕಡೆ ನಡೆಯುತ್ತಿರುವ ಎಲ್ಲ ಘಟನೆಗಳು ನೋಡಿದ ಹಾಗೆ ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಮತ್ತು ಡಾಕ್ಟರ್ಸ್ಗೆ ಸೇಫ್ಟಿಯನ್ನು ಕೊಡಿಸಬೇಕು. ಸರ್ಕಾರ ಇದನ್ನ ಜಾಗೃತವಾಗಿ ಪ್ರತಿ ಒಂದು ಡಿಸ್ಟ್ರಿಕ್ಟ್ ಆಸ್ಪತ್ರೆ, ಪ್ರತಿ ಒಂದು ನರ್ಸಿಂಗ್ ಹೋಮ್, ಪ್ರತಿ ಪ್ರೈವೇಟ್ ಆಗಲಿ ಸರ್ಕಾರಿ ಆಗಲಿ ನಾವು ಪೇಷಂಟ್ಸ್ಗೆ ಕೇರ್ ಕೊಡಬೇಕಾದ್ರೆ ನಮಗೂ ಸಹ ಸೇಫ್ಟಿ ಬೇಕೇ ಬೇಕು. ನಾವಿನ್ನ ಸರ್ಕಾರದಿಂದ ಒಮ್ಮೆ ರಿಕ್ವೆಸ್ಟ್ ಅಂತ ಕೇಳಿಕೊಂತೀವಿ. ಈಗ ನೀವೀಗ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಈ ಪ್ರೊಟೆಸ್ಟ್ ಈಗ ಯಾವ ಕಾಲೇಜ್ಗಳು ಸೇರಿ ಮಾಡ್ತಾ ಇದ್ರು? ನೀವು ಒಂದೇ ಕಾಲೇಜ್ ಅಥವಾ ಯಾವ್ದು ಕಾಲೇಜಲ್ಲಿ? ಇಲ್ಲ, ಮಂಗಳೂರಿನ ಎಲ್ಲಾ ಕಾಲೇಜುಗಳಿಗೆ ಇದು ರಿಕ್ವೆಸ್ಟ್ ಹೋಗಿದೆ. ಅವರು ಬಂದು ಪ್ರೊಟೆಸ್ಟ್ಗೆ ಜಾಯಿನ್ ಮಾಡಿದ್ದಾರೆ. ಇದು ಸೈಲೆಂಟ್ ಆಗಿ ಮಾಡಿರುವ ಪ್ರೊಟೆಸ್ಟ್. ಇನ್ನು ಇದಕ್ಕೆ ರೆಸ್ಪಾಂಡ್ ಮಾಡಲಿ ಅಂದ್ರೆ ನಿಮ್ದು ಬೇರೆ ಏನೋ ಪ್ರೊಟೆಸ್ಟ್ ಮಾಡೋ ಪ್ಲಾನ್ ಇದೆಯಾ? ಇಲ್ಲ, ಪ್ರೊಟೆಸ್ಟ್ ಅಂತ ನಾವು ಮಾಡಿದ್ರೆ ನಾವು ಸೈಲೆಂಟ್ ಆಗಿ ಮಾಡ್ತೇವೆ. ನಾವು ಸರ್ಕಾರದಿಂದ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೇವೆ, ಎಲ್ಲಾ ತರದ ಹಾಸ್ಪಿಟಲ್ಗಳಿಗೆ ಸೇಫ್ಟಿ ನೀಡಬೇಕಷ್ಟೇ. ನಾವು ನಮ್ಮ ಕಡೆಯಿಂದ ಎಂತ ಸಹ ವೈಲೆನ್ಸ್ ಏನೂ ಮಾಡೋದಿಲ್ಲ. ವಿಲ್ ಬಿ ವಿತ್ ಫುಲ್ ಪೀಸ್ ನಾವು ಪ್ರೊಟೆಸ್ಟ್ ಮಾಡ್ತೇವೆ. ನಮಗೆ ರಿಕ್ವೆಸ್ಟ್ ಮಾಡ್ತೇವೆ ಸರ್ಕಾರದಿಂದ, ನಮಗೆ ಸೇಫ್ಟಿ ಬೇಕು ಅಷ್ಟೇ. ಇಂಡಿಪೆಂಡೆನ್ಸ್ ಡೇ ಆಯ್ತು, ಆದ್ರೆ ನಿಜವಾಗ್ಲೂ ನಮಗೆ ಫ್ರೀಡಮ್ ಸಿಕ್ಕಿತ್ತು. ಯಾರಿಗೂ ಗೊತ್ತಿಲ್ಲ. ನಾವು ಹೆಣ್ಮಕ್ಳು ರಾತ್ರಿ ಮಾತ್ರ ಅಲ್ಲ, ಬೆಳಿಗ್ಗೆ ಕೂಡ ಒಬ್ಬೊಬ್ಬರೇ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾರೋ ನೋಡ್ತಾರೆ, ಯಾರೋ ಏನಾದ್ರೂ ಮಾಡ್ಬಿಡ್ತಾರೆ, ಸೈಡಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಾವು ದಿನಾಲೂ ಹೆದರಿಕೆಯಿಂದ ಬದುಕ್ತೀವಿ. ಇದು ನಮ್ಮ ವೈದ್ಯಕೀಯ ವೃತ್ತಿಗೆ ಮಾತ್ರ ಅಲ್ಲ, ಮೆಡಿಕಲ್ ಪರ್ಸನಲ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅನ್ವಯ ಆಗ್ತಾ ಇದೆ. ಫಸ್ಟಿಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ನಮ್ಮ ಲೇಡಿ ಡಾಕ್ಟರ್ಗೆ ಹಿಂಗಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ ಒಬ್ರು ನರ್ಸ್ ಅನ್ನ ಹಿಂಗ್ ಮಾಡಿದ್ರು. ಅದಾದ್ಮೇಲೆ ಇನ್ನೊಂದು ಹೆಣ್ಮಗಳನ್ನ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಜಸ್ಟಿಸ್ ಯಾವಾಗ? ನಮ್ಗೆ ನ್ಯಾಯ ಯಾವಾಗ ಸಿಗುತ್ತೆ? ಯಾರಿಗೂ ಗೊತ್ತಿಲ್ಲ. ಇದಕ್ಕೆಂತ ನಾವೆಲ್ಲ ಈಗ ಸೈಲೆಂಟ್ ಮಾರ್ಚ್ ಅಂತ ಮಾಡ್ಬೇಕಂತ ಬಂದಿದ್ದೀವಿ. ಇಲ್ಲಿ ನಮ್ ಸೈಲೆನ್ಸ್ ಕೇಳಬೇಕು ಎಲ್ರಿಗೂ ಕೂಡ, ಅದೇ ನಮ್ ಬೇಡಿಕೆ. Recently we celebrated our 78th Independence Day, but did we really get independence? No. You can see in the society here, only the doctors are protesting against the rape. It should not be like that. All of us as a society should protest. What is this? Only the doctors of Mangalore medical colleges are here. Interns, students, whatever. The rest of the country is celebrating the Independence Day, which is supposed to be one of the darkest independence in all of these 78 years. So we should all open our mind and understand what is going on, who is behind all of this, and the people who are behind it should get punished by the most strict laws. Thank you. ಅದೇ ಈಗ ಆಗಿರೋ ಇದು ಅತ್ಯಾಚಾರ ಪ್ರಕಾರ ಅದಕ್ಕೆ ಜಸ್ಟಿಸ್ ಕೊಡಬೇಕು, ಸರ್ಕಾರ ಅದಕ್ಕೆ ಸ್ಪಂದಿಸಬೇಕು. ಹಾಗೆ ಎಲ್ಲರೂ ನಾವು ಅದ್ರ ಬಗ್ಗೆ ಬದ್ಧರಾಗಿ ನಾವೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಂತ ಹೇಳ್ತೀವಿ. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಂದ ಫೈನಲ್ ಇಯರ್ಸ್ ಹಾಗೂ ಇಂಟರ್ನ್ಗಳು ಬಂದಿದ್ದೀರಿ. ಹಾಗೂ ನಮ್ಮ ಮಂಗಳೂರಿನ ಎಲ್ಲ ವೈದ್ಯಕೀಯ ಕಾಲೇಜಿಂದ ನಾವೆಲ್ಲ ಇಲ್ಲಿ ಇವತ್ತು ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದಿರೋದು. ನಾವು ಮತ್ತು ನಮ್ಮ ಸ್ನೇಹಿತರು ಮತ್ತು ಇಂಟರ್ನ್ಗಳೆಲ್ಲ ಸೇರಿ ಇವತ್ತು ಪ್ರೊಟೆಸ್ಟ್ ಮಾಡ್ತೀವಿ.